ಮಾಡಬೇಕಾಗಿ ವಿನಂತಿ. ಸಂಗಾತಿಗಳೇ, 12ನೇ ಮೇ ಸಾಹಿತ್ಯ ಮೇಳ ನಮ್ಮ ಜಿಲ್ಲೆಗೆ ಸಂಬಂಧಿಸಿದಂಥ ಕೆಲವು ಹಕ್ಕೊತ್ತಾಯಗಳನ್ನು ನಿಮ್ಮ ಅನುಮೋದನೆಗಾಗಿ ನಾನು ಇಲ್ಲಿ ಮಂಡಿಸ್ತಾ ಇದ್ದೆ. ಬಹಳ ಮುಖ್ಯವಾಗಿ ಹಲವು ವರ್ಷಗಳ ಕಾಲ ಜನತೆ ಈ ಭಾಗದಲ್ಲಿ ನಡೆಸಿದಂಥ ಐತಿಹಾಸಿಕ ಹೋರಾಟ ಮಹದಾಯಿ ಹೋರಾಟ. ಕಳಸಾ-ಬಂಡೂರಿ ನಾಲಾ ಜೋಡಣೆ ಯೋಜನೆ ಏನಿದೆ, ಈ ಯೋಜನೆಗಾಗಿ ನಾವು ಹಲವು ಹಂತದ ಹೋರಾಟಗಳನ್ನು ಮಾಡಿದ್ದೀವಿ. ಹಲವು ಹೋರಾಟ ಆದ ನಂತರ ಇಲ್ಲಿ ಮಹದಾಯಿ ನ್ಯಾಯಾಧೀಕರಣ ತೀರ್ಪನ್ನು ನೀಡಿದೆ. ತೀರ್ಪಿನಲ್ಲಿ ಕರ್ನಾಟಕಕ್ಕೆ ಸಿಗಬೇಕಾದಂಥ ನೀರಿನ ಹಕ್ಕು ಸಿಗಲಿಲ್ಲ. ಹಾಗಾಗಿ ಕೂಡ ತೀರ್ಪು ನೀಡಿದಂಥ ನೀರನ್ನು ಬಳಸಲಿಕ್ಕೆ ಬೇಕಾಗುವಂಥ ಪ್ರಯತ್ನನ ರಾಜ್ಯ ಕೇಂದ್ರ ಸರ್ಕಾರಗಳು ಮಾಡ್ತಾ ಇಲ್ಲ ಅನ್ನುವಂಥದ್ದು ಇವತ್ತು ಈ ಯೋಜನೆ ನೆನೆಗುದಿಗೆ ಬೀಳಲಿಕ್ಕೆ ಕಾರಣ. ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಸಂಬಂಧಿಸಿದಂಥ ಇಲಾಖೆಗಳಿಂದ ಅನುಮತಿಯನ್ನು ಪಡೆಯುವಲ್ಲಿ ಇವತ್ತು ಕೇಂದ್ರದ ನಾಯಕರು, ರಾಜ್ಯದ MP ಗಳು ಇವತ್ತು ಅವರು ಹಿನ್ನಡೆ ಮಾಡ್ತಾ ಇದ್ದಾರೆ, ಅದನ್ನು ನಿಷ್ಕಾಳಜಿ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡ ನೀವು ಆ ಪರ್ಮಿಷನ್ ತೊಗೊಂಬರ್ರಿ, ನಾವು ಇದನ್ನು ಕಾಮಗಾರಿ ಮುಂದುವರೆದ ಕಾಮಗಾರಿಯನ್ನು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ಕೊತ ಹೊರಟಿದೆ. ಈ ರಾಜಕೀಯ ಕೆರಚಾಟದಲ್ಲಿ ಈ ಭಾಗದ ನೀರಿನ ದಾಹ ತೀರಿಸಬೇಕಾದಂಥ ಮತ್ತು ಮಹದಾಯಿಯಿಂದ ಮಲಪ್ರಭೆಗೆ ಹರಿಸಬೇಕಾದಂಥ ನೀರಿನ ಈ ಸಮಸ್ಯೆ ಇವತ್ತು ನೆನೆಗುದಿಗೆ ಬಿದ್ದಿದೆ. ಹೀಗಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಮೇ ಸಾಹಿತ್ಯ ಮೇಳ ಒತ್ತಾಯವನ್ನು ಮಾಡ್ತದೆ. ಇನ್ನೊಂದು ಬಹಳ ಮುಖ್ಯವಾಗಿ ಧಾರವಾಡ ಜಿಲ್ಲೆ ಒಂದು ಕೃಷಿ ಪ್ರಧಾನವಾದಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ರೈತರು ಕೂಡ ರಾಜ್ಯದಲ್ಲಿರುವಂತೆ ರೈತರು ಕೂಡ ಬಹಳ ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ. ಅವರು ಬೆಳೆಗಳಿಗೆ ಲಾಭದಾಯಕವಾದಂಥ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಖರೀದಿ ಕೇಂದ್ರಗಳು ಸಮರ್ಪಕವಾಗಿ ಇಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಧಾರವಾಡ ಜಿಲ್ಲೆಯಲ್ಲಿ ರೈತರು ಬೆಳೆಯುವಂಥ ಬೆಳೆಗಳೇನಿದ್ದಾವೆ ಆ ಬೆಳೆಗಳಿಗೆ ಪೂರಕವಾದಂಥ ಕೃಷಿ ಆಧಾರಿತವಾದಂಥ ಸರ್ಕಾರಿ ಸ್ವಾಮ್ಯದ ಕೈಗಾರಿಕೆಗಳನ್ನು ಇಲ್ಲಿ ಸ್ಥಾಪನೆ ಆಗಬೇಕು, ಸರ್ಕಾರಿ ಸ್ವಾಮ್ಯದಲ್ಲಿ ಆಗಬೇಕು ಅನ್ನುವಂಥದ್ದು. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಕೈಗಾರಿಕೆಗಳಿಗೆ 100 ಎಕರೆ ಭೂಮಿಯನ್ನು ನೀಡಲಾಗಿದೆ. ಈ ಭೂಮಿ ಅಲ್ಲಿ ಕೈಗಾರಿಕೆ ಸ್ಥಾಪನೆ ಆಗದೇ ಇದ್ದರೆ ಆ ಭೂಮಿಯನ್ನು ವಾಪಸ್ ರೈತರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಒತ್ತಾಯವನ್ನು ಈ ಒಂದು ಮೇ ಮೇಳದಲ್ಲಿ ನಾವು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಕೇಂದ್ರಿತವಾಗಿರುವಂಥ, ರಾಜಧಾನಿಯಲ್ಲಿ ಕೇಂದ್ರಿತವಾದಂಥ ಹಲವಾರು ಇಲಾಖೆಗಳೇನಿದ್ದಾವೆ ಅದರ ಪ್ರಮುಖ ಇಲಾಖೆಗಳು ನಮ್ಮ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ನಗರಿಯಾದಂಥ ಧಾರವಾಡದಲ್ಲಿ ಕೂಡ ಕೆಲವು ಇಲಾಖೆಗಳು ಬರಬೇಕು ಅನ್ನುವಂಥದ್ದು ಕೂಡ, ಆ ಥರದ ಒಂದು ದಿಟ್ಟ ನಿರ್ಧಾರವನ್ನು ಸರ್ಕಾರ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಕಳೆದ 2-3 ವರ್ಷದಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಬಹುತೇಕ ಕ್ರಿಮಿನಲ್ ಘಟನೆಗಳು ಮರುಕಳನೆ ಆಗ್ತಾ ಇದ್ದಾವೆ. ಅದು ನೇಹಾ ಪ್ರಶ್ನೆ ಇರ್ಬೋದು, ಅಂಜಲಿ ಪ್ರಶ್ನೆ ಇರ್ಬೋದು, ಏನು ಮರ್ಯಾದೆಗೇಡೆ ಹತ್ಯೆ ಇರ್ಬೋದು, ಲವ್ ಜಿಹಾದಿನ ಪ್ರಶ್ನೆ ಇರ್ಬೋದು, ಸಣ್ಣ ಮಗುವಿನ ಮೇಲೆ ಒಬ್ಬ ವಲಸೆ ಕಾರ್ಮಿಕ ಅತ್ಯಾಚಾರ ಮಾಡಿರುವಂಥದ್ದು, ಈ ಥರದ ಹಲವು ಕ್ರಿಮಿನಲ್ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಇದು ಪೊಲೀಸ್ ಇಲಾಖೆಯ ಒಂದು ದೊಡ್ಡ ವಿಫಲತೆ ಇವತ್ತು ಕಾಣ್ತಾ ಇದೆ. ಹೀಗಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಮತ್ತು ಕಾನೂನು ಕ್ರಮಗಳನ್ನು ವಹಿಸಬೇಕು ಅನ್ನುವಂಥದ್ದು ಕೂಡ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಹುಬ್ಬಳ್ಳಿ ಧಾರವಾಡ ಒಂದು ಹೋರಾಟದ ಕೇಂದ್ರವಾಗಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ಚೆನ್ನಮ್ಮ ಸರ್ಕಲ್ ಅನ್ನುವಂಥದ್ದು ಒಂದು ಹೋರಾಟದ ಕೇಂದ್ರವಾಗಿ ನಮಗೆಲ್ಲ ಕಾಣ್ತಿರುವಂಥದ್ದು. ಆದರೆ ಇವತ್ತೇನಾಗಿದೆ ಅಂದರೆ ಹುಬ್ಬಳ್ಳಿಯಲ್ಲಿ ಎಲ್ಲಿಯೂ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇಲ್ಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ಜಾಗ ಇಲ್ಲ. ಪೊಲೀಸರು ಹೇಳ್ತಾರೆ ತಹಸೀಲ್ದಾರ್ ಆಫೀಸಿನ ನೇರ ಒಳಗೆ ಬಂದು ಮನವಿ ಪತ್ರ ಒಪ್ಪಟ್ಟು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ ಕನಿಷ್ಠ ಫ್ರೀಡಮ್ ಪಾರ್ಕ್ ಅಂತ ಏನಿದೆ ಆ ಥರದ ರೀತಿಯಲ್ಲಿ ಕನಿಷ್ಠ ಹೋರಾಟಗಳನ್ನು ಮಾಡಲಿಕ್ಕೆ, ನಮ್ಮ ಪ್ರತಿರೋಧಗಳನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ನಿರ್ದಿಷ್ಟವಾದಂಥ ಸ್ಥಳವನ್ನು ಒಂದು ನಿಗದಿಯನ್ನು ಮಾಡಬೇಕು ಸಂಬಂಧಪಟ್ಟಂಥ ಇಲಾಖೆಗಳು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇನ್ನೊಂದು, ಹುಬ್ಬಳ್ಳಿ ಒಂದು ದೊಡ್ಡ ನಗರ ಆಗಿದ್ದರಿಂದ, ಧಾರವಾಡ ಒಂದು ದೊಡ್ಡ ನಗರ ಆಗಿದ್ದರಿಂದ ಹತ್ತಿರದ ಜಿಲ್ಲೆಯವರು, ಬೇರೆ ಜಿಲ್ಲೆಯವರು ಮತ್ತು ಇಲ್ಲಿ ಗ್ರಾಮೀಣ ಪ್ರದೇಶದ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಕೆಲಸಕ್ಕಾಗಿ ಬರ್ತಾ ಇದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ಒಂದು
ಭದ್ರತೆ ಆಗಲಿ, ಅವ್ರಿಗೆ ಯಾವುದೇ ರೀತಿಯ ಒಂದು ವಿಶ್ರಾಂತಿ ಮಾಡಲಿಕ್ಕೆ, ಅದು ಕುಂಡ್ರಲಿಕ್ಕೆ, ನಿಲ್ಲಲಿಕ್ಕೆ ಯಾವುದೇ ಜಾಗ ಇಲ್ಲ. ಹೀಗಾಗಿ ಆ ಥರದ ಉದ್ಯೋಗಕ್ಕಾಗಿ ಬರುವಂಥ ಕಾರ್ಮಿಕರೇನಿದ್ದಾರೆ, ವಲಸೆ ಕಾರ್ಮಿಕರೇನಿದ್ದಾರೆ, ಆ ವಲಸೆ ಕಾರ್ಮಿಕರಿಗೆ ವಿಶ್ರಾಂತಿ ತಗೊಳ್ಳಿಕ್ಕೆ ಕೆಲವು ಸಮುಚ್ಚಯಗಳನ್ನು ಕಟ್ಟಿಸ್ಬೇಕು, ಆ ಥರದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಆಗ್ರಹವನ್ನು ಇದರಲ್ಲಿ ನಾವು ಮಾಡ್ತಾ ಇದ್ದೇವೆ. ಇನ್ನೊಂದು ಭಾಳ ಮುಖ್ಯವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅಥವಾ ಚಿತ್ರಕಲೆಗೆ ಸಂಬಂಧಪಟ್ಟಂಥ ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ನಡೆಸಬೇಕು ಅಂತಂದರೆ ಮುನ್ಸಿಪಾಲಿಟಿಯ 2 ಹಾಲ್ಗಳು ಬಾದಾಗಿದ್ದಾವೆ. ಹಾಲ್ ಇಲ್ಲ, ಮತ್ತು ಕಡಿಮೆ ರೇಟ್ನಲ್ಲಿ ಯಾವುದೋ ಹಾಲ್ ಸಿಗ್ತಾ ಇಲ್ಲ. ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಈ ಥರದ ಚಟುವಟಿಕೆಗಳು ನಿರಂತರವಾಗಿ ಮಾಡಲಿಕ್ಕೆ, ಅದರಲ್ಲಿ ಮುಖ್ಯವಾಗಿ ಹುಬ್ಬಳ್ಳಿ ನಗರದಲ್ಲಿ ಆ ಥರ ಇಲ್ಲ. ಹೀಗಾಗಿ ಹುಬ್ಬಳ್ಳಿ ನಗರದಲ್ಲಿ ಒಂದು ಸಾಂಸ್ಕೃತಿಕ ಸಮುಚ್ಚಯವನ್ನು ಕಟ್ಟಿಸ್ಬೇಕು ಸರ್ಕಾರ, ಆ ಥರ ಒಂದು ನಿರ್ಧಾರ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಈ ಒತ್ತಾಯಗಳನ್ನು ಅನುಮೋದಿಸಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು. ಥ್ಯಾಂಕ್ ಯು ಮಹೇಶ್. ಈಗ ಆಂಧ್ರದಿಂದ ಆಗಮಿಸಿದಂತಹ ಪಾಣಿ ಸರ್ ಅವರಿಗೆ ನಮ್ಮ ಮೇ ಸಾಹಿತ್ಯ ಮೇಳದ ವತಿಯಿಂದ ಗೌರವ ಸಮರ್ಪಣೆ.